ಕರಾವಳಿ ಕಡೆ ಒಂದು ಮಳೆ ಬಂದಾಗ ಹುಟ್ಟಿಕೊಳ್ಳುವಂತಹ ಕೆಸುವಿನಿಂದ ಅನೇಕ ವಿಧ ವಿಧದ ಆರೋಗ್ಯಕರ ಅಡುಗೆಗಳನ್ನು ಮಾಡ್ತಾರೆ. ಅದರಲ್ಲೂ ಆಷಾಢ ಮಾಸದಲ್ಲಿ ಕೆಸುವಿನ ಖಾದ್ಯ ಮಾಡುವುದೆಂದರೆ ತುಂಬ ಆರೋಗ್ಯಕರ ಹಾಗೆ ಎಲ್ಲಿಲ್ಲದ ಸಂಭ್ರಮ ಕೂಡ. ಅಂಥದ್ದೇ ಒಂದು ರುಚಿಯಾದ ತೇಟ್ಲ ಕೂಟು ರೆಸಿಪಿಯನ್ನು ಇವತ್ತು ನೋಡೋಣ. ಇದು ಕಾಡು ಕೆಸು ಅಂತ, ಇದು ಮಳೆ ಬಂದಾಗ ಹುಟ್ಟಿಕೊಳ್ತದೆ. ಇದರಲ್ಲಿ ಒಂದು 15 ಎಲೆಯನ್ನು ನಾನು ತೆಗೊಳ್ತೇನೆ. ಇದರಲ್ಲಿಯೇ ಸ್ವಲ್ಪ ದಂಟು ಕಪ್ಪು ಬಂದ ಎಲೆ ಉಂಟು, ಅದನ್ನು ಕೂಡ ಈ ತೇಟ್ಲಕ್ಕೆ ಬಳಸ್ಕೊಳ್ಬೋದು. ಇದನ್ನು ನಾವೀಗ ಇವತ್ತು ತೇಟ್ಲ ಕೂಟು ಮಾಡ್ತೇವೆ ಅಂದರೆ, ತೇಟ್ಲ ಇವತ್ತು ಅಡುಗೆಗೆ ಬಳಸ್ತೇವೆ ಅಂದರೆ ನೆನ್ನೆ ಕೊಯ್ದಿಡಬೇಕು. ಯಾಕಂದರೆ ಇದು ಕೊಯ್ದ ತಕ್ಷಣ ತೇಟ್ಲ ಕಟ್ಟಲಿಕ್ಕೆ ಆಗುವುದಿಲ್ಲ, ಹರಿದು ಹೋಗ್ತದೆ ಎಲೆ. ಇದನ್ನು ಬಾಡಲಿಕ್ಕೆ ಬಿಡಬೇಕು. ಬಾಡಲಿಕ್ಕೆ ಬಿಡುವುದಂದರೆ ಒಣಗಿಸಿಕೊಳ್ಳೋದಲ್ಲ, ನೀಟಾಗಿ ತೊಳ್ಕೊಂಡು ಒಂದು ಬಟ್ಟೆಯಲ್ಲಿ ಕಟ್ಟಿ ಇಟ್ಕೊಳ್ಬೇಕು. ನೋಡಿ, ಇದೀಗ ತೊಳ್ಕೊಂಡ ಎಲೆ. ಇದನ್ನು ನಾನು ಈಗ ನಾಳೆ ಇನ್ನು ಅಡುಗೆಗೆ ಬಳಸುವಂಥದ್ದು. ಇವತ್ತು ಕೊಯ್ದು ಇದನ್ನು ತೊಳ್ಕೊಂಡು ಈ ತರಹ ಒಂದು ಬಟ್ಟೆಯಲ್ಲಿ ಸುತ್ತಿ ಇಟ್ಕೊಂಡಿದ್ದೇನೆ. ಇನ್ನು ನಾಳೆ ಇದು ಸಾಫ್ಟಾಗಿ ಇರ್ತದೆ, ಅಂದರೆ ಮೆದುವಾಗಿ ಇರ್ತದೆ. ನಮಗೆ ಪೇಟ್ಲ ಕಟ್ಟುವಾಗ ಹರಿದು ಹೋಗುವುದಿಲ್ಲ ಎಲೆ. ಇಲ್ಲಾಂದರೆ ನಾವು ಹೊರಗಡೆನೇ ಇಟ್ಟರೆ ಇದು ಒಣಗಿ ಎಲೆಯ ಬಣ್ಣ ಕೂಡ ಸ್ವಲ್ಪ ಬದಲಾಗ್ತದೆ. ಹೀಗೆ ಕಟ್ಟಿ ಇಟ್ಟರೆ ನೀಟಾಗಿ ಬಾಡಿ ಇರ್ತದೆ, ಆದರೆ ಎಲೆಯ ಬಣ್ಣ ಹಸಿರೇ ಇರ್ತದೆ. ಇದರ ತೊಟ್ಟನ್ನೆಲ್ಲ ನೀಟಾಗಿ ತೆಗೆದು ಇಟ್ಕೊಳ್ಬೇಕು. ಫ್ರಿಜ್ಜಲ್ಲೆಲ್ಲ ಇಡೋದು ಬೇಡ, ಹೊರಗಡೆನೆ ಈ ತರಹ ಒಂದು ಬಟ್ಟೆ ಸುತ್ತಿ ಇಟ್ಟರೆ ಸಾಕು, ಕಾಟನ್ ಬಟ್ಟೆ. ನಂತರ ಈ ಬಾಡಿದ ಎಲೆಯನ್ನು ಈ ತರಹ ಟೈಟಾಗಿ ಸುತ್ತಿಕೊಳ್ಬೇಕು. ಕೈಯಲ್ಲಿ ಅಂಗೈಯಲ್ಲಿ ಹಾಕಿ ಕೂಡ ಸುತ್ತಿಕೊಳ್ಬೋದು. ನಂತರ ಈ ತರಹ ಗಂಟು ಕಟ್ಕೊಳ್ಬೇಕು. ನೋಡಿ, ಈ ಗಂಟು ಹಾಕುವಾಗ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಕೊಳ್ಬೇಕು. ರೌಂಡ್ ನಾವು ಮಡಚ್ತೇವಲ್ವಾ, ಇಲ್ಲಿ ಸ್ವಲ್ಪ ಗ್ಯಾಪು ಕೊಳ್ಬೇಕು. ಯಾಕಂದರೆ ಈ ಮೇಲೆ ಉದ್ದ ಇರುವಂತಹ ತುದಿಯನ್ನು ಸುರುಳಿ ಮಡಚಿಕೊಂಡು ಮತ್ತೆ ಅದರ ಒಳಗೆ ನಾವು ನುಗ್ಗಿಸಿ ಸುತ್ತಿಕೊಳ್ಳಿಕ್ಕೆ ಉಂಟು. ನೋಡಿ, ಈ ತರಹ ಇದನ್ನು ಕೊಳ್ಬೇಕು. ನೋಡಿ, ಹೀಗೆ ಈಗ ಟೈಟಾಗಿ ನಿಲ್ತದೆ. ಇನ್ನು ಇದು ಬೇಯುವಾಗ ಕೂಡ ಬಿಟ್ಕೊಳ್ಳೋದಿಲ್ಲ. ಈ ತೇಟ್ಲೆ ಇದು ಒಂದೇ ರೀತಿಯಲ್ಲ, ಹಲವು ವಿಧದಲ್ಲಿ ತೇಟ್ಲೆಯನ್ನು ಕಟ್ತಾರೆ. ನಾನೊಂದು 5-6 ವಿಧದಲ್ಲಿ ನಾನೇ ಕಟ್ತೇನೆ. ಇದರಲ್ಲಿ ಇದು ಒಂದು ವಿಧ. ತುಂಬ ಸುಲಭ, ಅಂದರೆ ನಿಮಗೆ ನೋಡುವಾಗ ಸ್ವಲ್ಪ ಕಷ್ಟ ಅನಿಸ್ಬೋದು, ಆದರೆ ಟ್ರೈ ಮಾಡ್ತಾ ಹೋದಾಗೆ ತುಂಬನೇ ಸುಲಭ ಆಗ್ತದೆ. ನೋಡಿ, ಹೀಗೆ ಈ ತರಹ ಸುರುಳಿ ಮಡಚಿಕೊಂಡು ಅದರ ಒಳಗೆ ಇಟ್ಕೊಂಡ್ರೆ ಆಯಿತು. ಆ ಮಧ್ಯ ಮಡಚಿಕೊಳ್ಳುವಾಗ ಸ್ವಲ್ಪ ಟೈಟಾಗಿ ಇರಬೇಕು, ಲೂಸ್ ಇದ್ದರೆ ಅದು ಬೇಯುವಾಗ ಬಿಟ್ಕೊಳ್ತದೆ. ಹಾಗೆ ನಾನೊಂದು 15 ಎಲೆಯ ತೇಟ್ಲೆಯನ್ನು ಮಾಡ್ಕೊಂಡಿದ್ದೇನೆ. ತೇಟ್ಲ ಅಥವಾ ಚೇಟ್ಲ ಅಂತ ಕೂಡ ಇದಕ್ಕೆ ಹೇಳ್ತಾರೆ. ಇದಕ್ಕೆ ಇನ್ನೂ ಸೌತೆಕಾಯಿ, ಹಲಸಿನ ಬೀಜ ಎಲ್ಲ ಹಾಕಲಿಕ್ಕೆ ಉಂಟು. ಹಾಗಾಗಿ ಈ 15 ತೇಟ್ಲ ಸಾಕಾಗ್ತದೆ. ಇದು ನೋಡಿ, ಊರಿನ ಸೌತೆಕಾಯಿ. ಇದರಲ್ಲಿ ಅರ್ಧ ಭಾಗವನ್ನು ನಾನು ಅಡುಗೆಗೆ ಬಳಸ್ತೇನೆ. ಇದರ ಬೀಜ ತೆಗಿತೇನೆ, ಸಿಪ್ಪೆ ತೆಗೆಯೋದಿಲ್ಲ. ನಾನು ಸೌತೆಕಾಯಿ ಅಡುಗೆಗೆ ಬಳಸುವಾಗ ಸಿಪ್ಪೆ ತೆಗೆಯೋದು ತುಂಬ ಕಡಿಮೆ. ಸಿಪ್ಪೆ ಸಮೇತ ನಾನು ಹಾಕ್ಕೊಳ್ತೇನೆ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸಿಪ್ಪೆಯನ್ನು ತೆಗೆದು ಮಾಡ್ಕೊಳ್ಬೋದು. ನೋಡಿ, ಈ ತರಹ ನಾನು ಅರ್ಧ ಸೌತೆಕಾಯಿಯನ್ನು ಕೊಂಡು ಕಟ್ ಮಾಡ್ತೇನೆ. ಇನ್ನು ಹಲಸಿನ ಬೀಜವನ್ನು ಜಜ್ಜಿ ಹಾಕ್ಕೊಳ್ಬೇಕು. ಮತ್ತು ಕಟ್ ಮಾಡೋದಕ್ಕಿಂತ ಜಜ್ಜಿ ಹಾಕಿದರೆ ರುಚಿ ಜಾಸ್ತಿ. ನಾನೊಂದು 25 ಹಲಸಿನ ಬೀಜ ತೆಗೊಂಡಿದ್ದೇನೆ. ಒಂದು ಬಟ್ಟೆ ಮೇಲೆ ಹಾಕಿ ಈ ತರಹ ಜಜ್ಜಿ ಕೊಂಡ್ರೆ ಸುಲಭ ಆಗ್ತದೆ. ಒಂದು ಪಾತ್ರೆಯಲ್ಲಿ ನೀರು ತೆಗೊಂಡು ಇದರ ಸಿಪ್ಪೆಯನ್ನು ತೆಗೆದು ಹಲಸಿನ ಬೀಜವನ್ನು ನೀರಿಗೆ ಹಾಕಿ ಒಂದೆರಡು ಬಾರಿ ಇದನ್ನು ತೊಳ್ಕೊಂಡು ನಂತರ ಅಡುಗೆಗೆ ಬಳಸಿದರೆ ಆಯಿತು. ಯಾವುದೇ ಅಡುಗೆಗೂ ಕೂಡ ಈ ಹಲಸಿನ ಬೀಜವನ್ನು ಈ ತರಹ ಜಜ್ಜಿ ಹಾಕಿದರೆ ರುಚಿ ಜಾಸ್ತಿ. ಬಸಳೆಗೆಲ್ಲ ನಾವು ಹಾಕ್ತೇವೆ ಅಲ್ವಾ, ಹಾಗೆಲ್ಲ ಜಜ್ಜಿ ಹಾಕಿದರೆ ರುಚಿ ಜಾಸ್ತಿ. ಈಗ ಹಲಸಿನ ಬೀಜವನ್ನು ಸಿಪ್ಪೆ ತೆಗ್ದೆಲ್ಲಾಯಿತು, ನೀಟಾಗಿ 2 ಸಾರಿ ತೊಳ್ಕೊಂಡಿದ್ದೇನೆ. ಈಗ ಕಟ್ಟಿರುವ ತೇಟ್ಲ, ಹಲಸಿನ ಬೀಜ, ಸೌತೆಕಾಯಿ, 1 ಟೊಮೆಟೊ, 1 ಈರುಳ್ಳಿ ಎಲ್ಲವನ್ನು ಕುಕ್ಕರಿಗೆ ಹಾಕ್ತೇನೆ. ನಂತರ 1 ಕಪ್ ಹೆಸರು ಕಾಳು ಮೊಳಕೆ ಬಂದಿರುವಂಥದ್ದು, ಇದಕ್ಕೆ 1 ಕಪ್ ನೀರು ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಬೇಕು. 1 ಟೀ ಚಮಚ ಉಪ್ಪು, 1 ಟೀ ಚಮಚ ಅರಶಿನ ಪುಡಿ, 1 ದೊಡ್ಡ ಚಮಚ ಹುಣಸೆ ರಸ ಹಾಕ್ಕೊಂಡಿದ್ದೇನೆ. ನಿಮಗೇನಾದರೂ ಅಂಬಟೆ ಸಿಕ್ಕಿದರೆ, ಈ ಕೆಸುವಿನ ಅಡುಗೆಗೆ ಅಂಬಟೆ ಬಳಸಿದರೆ ತುಂಬ ರುಚಿಯಾಗಿ ಬರ್ತದೆ. ಇದನ್ನೀಗ 1 ಸೀಟಿಯಲ್ಲಿ ಬೇಯಿಸ್ಕೊಳ್ಬೇಕು. ಪಾತ್ರೆಯಲ್ಲಿ ಡೈರೆಕ್ಟಾಗಿ ಕೂಡ ಬೇಯಿಸಿ ಮಾಡ್ಕೊಳ್ಬೋದು. ಮಸಾಲೆಗೆ 2 ದೊಡ್ಡ ಚಮಚ ಕೊತ್ತಂಬರಿ ಬೀಜ, 1 ಟೀ ಚಮಚ ಜೀರಿಗೆ, 1 ಟೀ ಚಮಚ ಉದ್ದಿನಬೇಳೆ, 1 ಟೀ ಚಮಚ ಹಸಿ ಅಕ್ಕಿ ಅಂದರೆ ಬೆಳ್ತಿಗೆ ಅಕ್ಕಿ, ನಂತರ 5-6 ಕಾಳು ಮೆಣಸು, 5 ಮೆಂತೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ನಿಮಿಷ ಹುರ್ಕೊಳ್ಬೇಕು. ಇಲ್ಲಿ ಈಗಾಗಲೇ ನಾನು ಮೆಣಸನ್ನು ಹುರ್ಕೊಂಡಿದ್ದೇನೆ. 3 ಬ್ಯಾಡಗಿ ಮೆಣಸು ಮತ್ತು 5 ಗುಂಟೂರು ಮೆಣಸು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡಿದ್ದೇನೆ. ಈ ಕೊತ್ತಂಬರಿ ಬೀಜ ಎಲ್ಲ ನಾವು ಹಾಕಿದ್ದೇವಲ್ಲ, ಅದನ್ನು ಹುರ್ಕೊಂಡು 1 ನಿಮಿಷ ಆದಮೇಲೆ 1 ಕಪ್ ತೆಂಗಿನ ತುರಿ, ಇದಕ್ಕೆ 4 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ, 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ 3 ನಿಮಿಷ ಇದನ್ನು ಹುರ್ಕೊಳ್ಬೇಕು. ತೆಂಗಿನ ತುರಿ ಈಗ ಒಳ್ಳೆ ಘಮ ಬರ್ತಾ ಇದೆ. ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಟ್ಟು, ತಣ್ಣಗಾದ್ಮೇಲೆ ಹುರ್ಕೊಂಡ ಎಲ್ಲ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಲಿಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು.
ಇಲ್ಲೀಗ ಮಸಾಲೆ ರೆಡಿ ಆಯಿತು. ಹಾಗೆ ಕುಕ್ಕರಲ್ಲಿ ನಾವು ಬೇಯಿಸಿದ ತೇಟ್ಲ, ತರಕಾರಿ ಕೂಡ ಎಲ್ಲ ಚೆನ್ನಾಗಿ ಬೆಂದಿದೆ. ತೇಟ್ಲವನ್ನು ಕುಕ್ಕರಿಗೆ ಹಾಕುವ ಬದಲು ನಂತರ ಮಸಾಲೆ ಕುದಿಸುವಾಗ ಅದಕ್ಕೆ ಹಾಕಿ ಕೂಡ ನೀವು ಬೇಯಿಸ್ಕೊಂಡ್ರೆ ಸಾಕಾಗ್ತದೆ. ಇದಕ್ಕೀಗ ರುಬ್ಬಿದ ಮಸಾಲೆ ಒಂದು ಪಾತ್ರೆಗೆ ಹಾಕ್ಕೊಂಡು ಮುಕ್ಕಾಲು ಕಪ್ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಶ್ರ ಮಾಡ್ಕೊಳ್ಬೇಕು. ಈ ಮಸಾಲೆ ತುಂಬ ತೆಳ್ಳಗೆ ಮಾಡ್ಕೊಳ್ಳೋದು ಬೇಡ. ಗಸಿ ಗಸಿ ಇದ್ರೇನೆ ರುಚಿ ಇದು, ತೆಳ್ಳಗಾದ್ರೆ ರುಚಿ ಇಲ್ಲ. ನಂತರ ಇದಕ್ಕೆ ಬೇಯಿಸಿದ ತೇಟ್ಲ ಮತ್ತು ತರಕಾರಿಯನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಅದರಲ್ಲಿರುವ ನೀರು ಸಮೇತ ಹಾಕ್ಕೊಂಡಿದ್ದೇನೆ. ನೀರು ಜಾಸ್ತಿ ನಾವು ಇಟ್ಟಿಲ್ಲ. 1 ಕಪ್‌ನಷ್ಟೇ ಬೇಯುವಾಗ ಕೂಡ ಇಟ್ಟಿರೋದು. ಒಂದು ಸಲ ನಯವಾಗಿ ಇದನ್ನ ಮಿಶ್ರ ಮಾಡಿಕೊಂಡು ದೊಡ್ಡ ಉರಿಯಲ್ಲಿ 3 ನಿಮಿಷ ಇದನ್ನು ಕುದಿಸ್ಕೊಳ್ಬೇಕು. ಉಪ್ಪೆಲ್ಲ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಬೇಕು ಅಂದರೆ ನೀವು ಸೇರಿಸ್ಕೊಳ್ಬೇಕಾಗ್ತದೆ. ನಾನು ಬೇಯುವಾಗ ಹಾಕಿದ್ದೆ. ಹಾಗೆ ಮಧ್ಯದಲ್ಲಿ ಒಂದು ಅರ್ಧ ಚಮಚ ಮತ್ತೆ ಸೇರಿಸ್ಕೊಂಡಿದ್ದೇನೆ. ಅದು ವಿಡಿಯೋ ಕ್ಲಿಪ್ಪಲ್ಲಿ ಇಲ್ಲ. ಈಗ ಒಂದು ತುಂಡು ಬೆಲ್ಲವನ್ನು ಹಾಕ್ತಾ ಇದ್ದೇನೆ ಇದಕ್ಕೆ. ಬೆಲ್ಲ ಹಾಕಿದರೆ ಒಂಥರ ಗ್ರೇವಿ ಟೇಸ್ಟಾಗಿ ಬರ್ತದೆ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಮತ್ತೆ ಇದನ್ನು ಮುಚ್ಚಳ ಮುಚ್ಚಿ 1 ನಿಮಿಷ ಕುದಿಸ್ಕೊಳ್ಬೇಕು. ಬೆಲ್ಲ ಹಾಕಿದ ಮೇಲೆ ಮುಚ್ಚಳ ಮುಚ್ಚಿ 1 ನಿಮಿಷ ಕುದಿಸಿಕೊಂಡಿದ್ದೇನೆ. ಇವಾಗ ಇಲ್ಲಿ ನಮ್ಮ ತೇಟ್ಲ ಕೂಟು ರೆಡಿಯಾಗಿದೆ. ಇನ್ನು ಈಗ ಮುಚ್ಚಳ ಮುಚ್ಚಿಬಿಟ್ಟು ಇದಕ್ಕೆ ಒಂದು ಒಳ್ಳೆಯ ಒಗ್ಗರಣೆ ಕೊಡೋಣ. 2 ದೊಡ್ಡ ಚಮಚ ತೆಂಗಿನ ಎಣ್ಣೆಗೆ 1 ಟೀ ಚಮಚ ಸಾಸಿವೆ ಹಾಕ್ಕೊಂಡು, ನಂತರ ಇದಕ್ಕೆ 1 ಕೆಂಪು ಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಸಾಸಿವೆ ಸಿಡಿತಾ ಬರುವಾಗ ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕ್ಕೊಂಡು, ಕರಿಬೇವಿನ ಎಲೆ ಗರಿ ಆಗ್ತಾ ಬರುವಾಗ ಈ ಕೂಟುಗೆ ಇದನ್ನು ಒಗ್ಗರಣೆ ಮಾಡಿದರೆ ಆಯಿತು. ತುಂಬನೇ ರುಚಿಯಾದ ಹಿಟ್ಲ ಕೂಟು ರೆಡಿಯಾಗಿದೆ ಇಲ್ಲಿ. ಇದು ತುಂಬ ರುಚಿಯಾಗಿ ಇರ್ತದೆ. ಈ ವಿಧಾನದಲ್ಲಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹಿಟ್ಟವನ್ನು ಬಳಸಿಕೊಂಡು ಸುಕ್ಕ, ಹಾಗೆ ಮೆಣಸಲ್ಲಿಡೋದು, ಹೀಗೆ ಬೇರೆ ಬೇರೆ ರೆಸಿಪಿಗಳನ್ನು ಕೂಡ ಮಾಡ್ತಾರೆ. ಇದು ಒಂದು ವಿಧಾನ. ಮುಂದಿನ ದಿನಗಳಲ್ಲಿ ಆ ರೆಸಿಪಿಗಳನ್ನು ಮಾಡಿದರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.